ರಾಜ್ಯದ 78 ಲೋಕಸಭಾ ಕ್ಷೇತ್ರಗಳಲ್ಲಿ ಮಂಡ್ಯ ಬಹಳ ಪ್ರತಿಷ್ಠೆಯ ಕಣ ಅಂತ ಅನಿಸ್ಕೊಳ್ತಾ ಇದೆ. ಸೊ ಇವತ್ತು ಮೈತ್ರಿಯ ಬಿಜೆಪಿ ಜೆಡಿಎಸ್ ಮಗದೊಂದು ಕಡೆ ಕಾಂಗ್ರೆಸ್ ಎರಡೂ ಅಷ್ಟೂ ಅಭ್ಯರ್ಥಿಗಳು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿ ಮತ್ತು ಜೆಡಿಎಸ್ನ ಅಭ್ಯರ್ಥಿ ವೇದಿಕೆಯನ್ನ ಸಿದ್ಧ ಮಾಡ್ಕೊಂಡಿದ್ದಾರೆ ಕೊನೆ ಕ್ಷಣದ ಕಸರತ್ತನ್ನ ಪ್ರಯೋಗ ಮಾಡೋಕೆ. ಅಲ್ಲಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇದೆ, ನೋಡ್ತಾ ಹೋಗೋಣ. ಮಂಡ್ಯ ಮಹಾಯುದ್ಧದಲ್ಲಿ ಕೊನೆ ಹಂತದ ಕದನ, ಕೈ ದೋಸ್ತಿಗಳಿಂದ ಬೃಹತ್ ರೋಡ್ ಶೋಗೆ ಪ್ಲಾನ್. ಕರ್ನಾಟಕ ಕುರುಕ್ಷೇತ್ರ ಫಸ್ಟ್ ಹಾಫ್ ಫೈಟ್ ಕೊನೆ ಹಂತಕ್ಕೆ ಬಂದಿದೆ. ಕಳೆದ ಬಾರಿಯಂತೆ ಈ ಬಾರಿ ಕೂಡ ಕದನ ಕುತೂಹಲ ಕೆರಳಿಸಿರುವ ಮಂಡ್ಯ ಮಹಾಯುದ್ಧದಲ್ಲಿ ಅಬ್ಬರದ ಪ್ರಚಾರಕ್ಕೆ ಇವತ್ತು ಲಾಸ್ಟ್ ಡೇ. ಕೊನೆ ದಿನದಲ್ಲಿ ಜೋರಾಗಿ ಅಬ್ಬರಿಸಿ ಮತದಾರರನ್ನ ಸೆಳೆಯೋದಕ್ಕೆ ದೋಸ್ತಿಗಳು ಮತ್ತು ಕಾಂಗ್ರೆಸ್ ಮುಂದಾಗಿದೆ. ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಚುನಾವಣೆ ಅಖಾಡ ಸದ್ಯ ಪ್ರತಿಷ್ಠೆಯ ಅಖಾಡವಾಗಿದೆ. ಒಂದ್ ಕಡೆ ಕುಮಾರಸ್ವಾಮಿಗೆ ಸೋಲುಣಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ನಿಂತಿದ್ರೆ, ಇನ್ನೊಂದ್ ಕಡೆ ಮಂಡ್ಯದಲ್ಲಿ ಅಭೂತಪೂರ್ವ ಗೆಲುವು ಸಾಧಿಸಿ ಸಕ್ಕರೆ ನಾಡು ನಮ್ಮ ಭದ್ರಕೋಟೆ ಅಂತ ಕಾಂಗ್ರೆಸ್ಗೆ ಸಾಬೀತು ಮಾಡಬೇಕು ಅಂತ ಎಚ್ ಡಿ ಕುಮಾರಸ್ವಾಮಿ ಮುಂದಾಗಿದ್ದಾರೆ. ಇಂದು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಆಗಿದ್ರಿಂದ ಮಂಡ್ಯದಲ್ಲಿ ಜೆಡಿಎಸ್ ಭರ್ಜರಿ ರೋಡ್ ಶೋಗೆ ಪ್ಲಾನ್ ಮಾಡಿದೆ. ಇಷ್ಟು ದಿನಗಳ ಕಾಲ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಸಮಾವೇಶಗಳ ಮೂಲಕ ಪ್ರಚಾರ ಮಾಡ್ತಾ ಇದ್ರು. ಇಂದು ಬಹಿರಂಗ ಪ್ರಚಾರಕ್ಕೆ ಅಂತಿಮ ದಿನ ಆಗಿದ್ರಿಂದ ರೋಡ್ ಶೋ ಮೂಲಕ ಮತದಾರರನ್ನ ಸೆಳೆಯೋದಕ್ಕೆ ಎಚ್ಡಿಕೆ ಮುಂದಾಗಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಕೊಪ್ಪ ಮತ್ತು ಅಕ್ಕಪಕ್ಕದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಬಳಿಕ ಮಧ್ಯಾಹ್ನ 1 ಗಂಟೆಗೆ ಮಂಡ್ಯದಲ್ಲಿ ಬೃಹತ್ ರೋಡ್ ಶೋ ನಡೆಸೋದಕ್ಕೆ ದೋಸ್ತಿಗಳು ಪ್ಲಾನ್ ಮಾಡಿದ್ದಾರೆ. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಎದುರಿನಿಂದ ಸಂಜೆ ವೃತ್ತದವರೆಗೂ ರೋಡ್ ಶೋ ನಡೆಯಲಿದೆ. ರೋಡ್ ಶೋನಲ್ಲಿ 30,000ಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ. ಒಂದ್ ಕಡೆ ಮಂಡ್ಯದಲ್ಲಿ ದೋಸ್ತಿಗಳು ಬೃಹತ್ ರೋಡ್ ಶೋಗೆ ಪ್ಲಾನ್ ಮಾಡಿದ್ರೆ, ನಟ ದರ್ಶನ್ ಮುಂದಿಟ್ಕೊಂಡು ಎದುರಾಳಿಗಳಿಗೆ ಟಕ್ಕರ್ ಕೊಡುವುದಕ್ಕೆ ಮುಂದಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಮಂಡ್ಯ ನಗರದಲ್ಲಿ ದರ್ಶನ್ ರೋಡ್ ಶೋ ನಡೆಸಿ ಮತಯಾಚನೆ ಮಾಡಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕಾರೆಮನೆ ಗೇಟ್ನಿಂದ ರೋಡ್ ಶೋ ಪ್ರಾರಂಭ ಆಗಿ ಅರ್ಕೇಶ್ವರ ನಗರದವರೆಗೂ ನಡೆಯಲಿದೆ. ಈ ವೇಳೆ ಅಭ್ಯರ್ಥಿ ಸ್ಟಾರ್ ಚಂದ್ರು, ಶಾಸಕ ಗಣಿಗಾರ್ ರವಿ ದರ್ಶನ್ ಜೊತೆ ರೋಡ್ ಶೋ ಮಾಡಲಿದ್ದಾರೆ. ಒಟ್ಟಾರೆ ಬಹಿರಂಗ ಪ್ರಚಾರಕ್ಕೆ ಅಂತಿಮ ದಿನವಾದ ಇಂದು ಮಂಡ್ಯ ಕೇಂದ್ರದಲ್ಲಿ 2 ಅಭ್ಯರ್ಥಿಗಳು ಅಬ್ಬರದ ರೋಡ್ ಶೋ ನಡೆಸಲಿದ್ದಾರೆ. ಅಂತಿಮವಾಗಿ ಮತದಾರ ಪ್ರಭುಗಳು ಯಾರ ಕಡೆ ವಾಲ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.